Hello everyone, I am Santosh. Today we are going to discuss the very important part in DBMS, that is about applications of database systems. ಆಲ್ರೆಡಿ ನಾವು ಡೇಟಾಬೇಸ್ ಸಿಸ್ಟಮ್ ಅಂದ್ರೆ ಏನು ಅಥವಾ ಡೇಟಾಬೇಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ ಅಂಡ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಡೇಟಾಬೇಸ್ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಆಫ್ಟರ್ ದಿಸ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಸಿಸ್ಟಮ್ಸ್. ಹಂಗಂದ್ರೆ ಡೇಟಾಬೇಸ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಣ. Database system is not single, it is the complete environment. ಅದು complete environment, which means database ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, it is like mini world which stores all the information. Okay, it is the complete environment that includes database. ಅದರಲ್ಲಿ database ಇದೆ, database system ಅಂದ್ರೆ ಅದರಲ್ಲಿ DBMS ಇರುತ್ತೆ, ಆಮೇಲೆ some applications who are accessing the database or which are accessing the database and users who are interacting with the data. ಇದೆಲ್ಲ ಕೂಡಿ ಒಂದು database system ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, let us see what is a database system. A database system refers to the complete environment that includes it is like one complete environment which includes database system ಅಂದ್ರೆ the complete environment. ಅದರಲ್ಲಿ ಏನೇನು ಇರುತ್ತೆ, database ಇರುತ್ತೆ and DBMS, most important, that is the software we need to access the database. and ಇದನ್ನೆಲ್ಲ ಡೇಟಾನ ಎಕ್ಸೆಸ್ ಮಾಡೋಕ್ಕೆ we need applications to work with the data and the users. Okay, that includes a database itself. The database ಅಂದ್ರೆ ಏನು, data, actual data storage. Then the DBMS means software that manages the database. The applications, what are the applications ಯೂಸ್ ಮಾಡಿನೇ ನಾವು ಏನ್ ಮಾಡ್ತೀವಿ, ಡೇಟಾಬೇಸ್ ಅನ್ನ ಎಕ್ಸೆಸ್ ಮಾಡ್ತೀವಿ. then the users, finally who is using the database? The users interacting with the data. This is all setup is called as ಡೇಟಾಬೇಸ್ ಸಿಸ್ಟಮ್. ಇದೆಲ್ಲ ಕಂಪ್ಲೀಟ್ ಎನ್ವಿರಾನ್ಮೆಂಟ್ಗೆ ಡೇಟಾಬೇಸ್ ಸಿಸ್ಟಮ್ ಅಂತ ಕರೀತಾರೆ. ಡೇಟಾಬೇಸ್ ಅಂದ್ರೆ ದ ಡೇಟಾ, ಆಕ್ಚುಯಲ್ ಡೇಟಾ ವಿಲ್ ಬಿ ದೇರ್, ಸ್ಟೋರೇಜ್. DBMS ಅಂದ್ರೆ ಏನು, ಆ ಡೇಟಾಬೇಸ್ ಅನ್ನ ಮ್ಯಾನೇಜ್ ಮಾಡಕ್ ಇರೋ ಒಂದು ಸಾಫ್ಟ್ವೇರ್. ಅಪ್ಲಿಕೇಶನ್ ಅಂದ್ರೆ ಏನು, ಆ ಅಪ್ಲಿಕೇಶನ್ ಥ್ರೂನೇ ನೀವು ಡೇಟಾನ ಎಕ್ಸೆಸ್ ಮಾಡ್ತೀರಿ. ನೀವು ಎಕ್ಸೆಸ್ ಮಾಡ್ತಿರ್ತೀರಿ ಮೀನ್ಸ್ ಯು ಆರ್ ದಿ ಯೂಸರ್ಸ್. This is all complete environment. This is called as database system. These systems are used in almost every area of life today. ಪ್ರತಿಯೊಂದು ಏರಿಯಾನಲ್ಲಿನೂ ಇವುಗಳನ್ನ ಯೂಸ್ ಮಾಡ್ಕೋತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ಸ್. ಹಂಗಂದ್ರೆ ಇವುಗಳನ್ನ, ಈ ಡೇಟಾಬೇಸ್ ಸಿಸ್ಟಮ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಅಂಡ್ ಆಕ್ಚುಲಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, some examples, some applications ನೋಡೋಣ. ಓಕೆ, ಫಸ್ಟ್ ಒನ್ ಇಸ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ನಲ್ಲಿ ಡೇಟಾಬೇಸ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ಅದರ ಅರ್ಥ ಏನು, ವಾಟ್ ದೇ ಸ್ಟೋರ್, ಅಲ್ಲಿ ಕೂಡ ಸ್ಟೋರೇಜ್ ಇಸ್ ನೆಸೆಸರಿ ಅಲ್ಲ. ಟು ಸ್ಟೋರ್ ಕಸ್ಟಮರ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ಅಕೌಂಟ್ ನಂಬರ್ ಸ್ಟೋರ್ ಮಾಡ್ತಾರೆ, ಬ್ಯಾಲೆನ್ಸ್ ಸ್ಟೋರ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಸ್ಟೋರ್ ಮಾಡ್ತಾರೆ. This is what database, collection of related data. ಇದನ್ನೆಲ್ಲ ಸ್ಟೋರ್ ಮಾಡ್ತಾರೆ. ಯಾಕೆ ಸ್ಟೋರ್ ಮಾಡ್ತಾರೆ? ಟು ಎನೇಬಲ್ ಸಮ್ ಆಪರೇಷನ್ಸ್ ಅನ್ನ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ದಟ್ಸ್ ವೈ ದೇ ಸ್ಟೋರ್. Some of the banks like SBI or many banks, almost all banks are using database systems. Okay, means ಇಲ್ಲಿ ನೋಡೋಣ, to store, why they use, to store customer details, account
details or account numbers and balances and transactions, much more. ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ದೇ ಯೂಸ್ ಆ್ಯಂಡ್ ವಿಚ್ ಎನೇಬಲ್ಸ್, ಇದರಿಂದ ಏನಾಗುತ್ತೆ, ಇದನ್ನೆಲ್ಲ ಸ್ಟೋರ್ ಮಾಡೋದ್ರಿಂದ ವಿಚ್ ಎನೇಬಲ್ಸ್ ATM ಆಪರೇಷನ್ಸ್, ಇದೆಲ್ಲ ಸ್ಟೋರ್ ಇದ್ರೆ ಮಾತ್ರ ATM ಆಪರೇಷನ್ಸ್ ಮಾಡಬಹುದು. ದೆನ್ ಫಂಡ್ ಟ್ರಾನ್ಸ್ಫರ್ ಈಸ್ ಆಲ್ಸೋ ಪಾಸಿಬಲ್. ಸ್ಟೋರೇಜ್ ಇರಲಿಲ್ಲ ಅಂದ್ರೆ ಇದೇನು ವರ್ಕೌಟೇ ಆಗೋದಿಲ್ಲ. ಆ್ಯಂಡ್ ಆನ್ಲೈನ್ ಬ್ಯಾಂಕಿಂಗ್, ಈ ಆಪರೇಷನ್ಸ್ ವರ್ಕ್ ಆಗಬೇಕಂದ್ರೆ ವಿ ನೀಡ್ ಟು ಆರ್ ಬ್ಯಾಂಕ್ಸ್ ನೀಡ್ ಟು ಸ್ಟೋರ್ ದ ಡೇಟಾ. ಫಾರ್ ಎಕ್ಸಾಂಪಲ್ SBI or some other banks like ICICI or almost all the banks use database systems, and they use DBMSs like Oracle, DB2. Okay, ಇವುಗಳನ್ನ some of the banks they use database systems. Got it? ಇದೇ ತರ some other field ಅಲ್ಲಿ, for example the second application you may call it as reservations, railways reservations. ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಯೂಸ್ ಮಾಡ್ತಾರೆ, ಬಟ್ ಯಾವ ಫೀಲ್ಡಲ್ಲಿ ಯಾವ ಥರ ಏನು ಡೇಟಾ ಸ್ಟೋರ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದೀವಿ. ಓಕೆ, ರೈಲ್ವೇಸ್ ರಿಸರ್ವೇಷನ್ ಸಿಸ್ಟಮ್ಸ್ನಲ್ಲಿನೂ ಕೂಡ ಡೇಟಾಬೇಸ್ ಯೂಸ್ ಮಾಡ್ತಾರೆ. ವಿಚ್ ಮೀನ್ಸ್ ವಾಟ್ ದೇ ಸ್ಟೋರ್, ಅಲ್ಲಿ ಏನೇನು ಸ್ಟೋರ್ ಮಾಡ್ತಾರೆ ಅವರು, ಇಟ್ ಸ್ಟೋರ್ಸ್ ದ ಡೀಟೇಲ್ಸ್ ಲೈಕ್ ಟ್ರೇನ್ಸ್, ಟ್ರೈನ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ. ಸೀಟ್ಸ್, ಟ್ರೈನಲ್ಲಿ ಎಷ್ಟು ಸೀಟ್ ಇದೆ, ಏನು ಎವ್ರಿಥಿಂಗ್, ಆ್ಯಂಡ್ ಬುಕ್ಕಿಂಗ್ ಡೀಟೇಲ್ಸ್. ದೆನ್ ಟೈಮಿಂಗ್ಸ್ ಆಫ್ ದಿ ಟ್ರೈನ್ಸ್, ಫೇರ್ಸ್ ಆಫ್ ದಿ ಟ್ರೈನ್, ಎಷ್ಟು ಪ್ರೈಸ್ ಇದೆ, ಫೇರ್ ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಪ್ರೈಸ್, ಪ್ರತಿಯೊಂದನ್ನು ಸ್ಟೋರ್ ಮಾಡ್ತಾರೆ. ವೈ ದೇ ಯೂಸ್ ಡೇಟಾಬೇಸ್? ಡೇಟಾಬೇಸ್ ಇಸ್ ವಾಟ್? ಹ್ಯೂಜ್ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ DBMS ಹೆಲ್ಪ್ಸ್ ಟು ಮ್ಯಾನೇಜ್ ದಟ್ ಡೇಟಾ. ಇಲ್ಲಾಂದರೆ ಅವರೆಲ್ಲ ಮ್ಯಾನ್ಯುವಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟಾಸ್ಕ್. ದಟ್ಸ್ ವೈ ದೇ ಯೂಸ್ DBMS. ಆ್ಯಂಡ್ ವಿಚ್ ಎನೇಬಲ್ಸ್, ಇದೆಲ್ಲ ಸ್ಟೋರ್ ಆಗೋದ್ರಿಂದ ಏನು ಹೆಲ್ಪ್ ಆಗುತ್ತೆ? ವಿಚ್ ಎನೇಬಲ್ಸ್ ರಿಯಲ್ ಟೈಮ್ ಬುಕ್ಕಿಂಗ್. ಇದೆಲ್ಲ ಸ್ಟೋರ್ ಇರೋದ್ರಿಂದ ರಿಯಲ್ ಟೈಮಲ್ಲಿ ಬುಕ್ಕಿಂಗ್ಸ್ ಮಾಡ್ಬೋದು ಆ್ಯಂಡ್ ಕ್ಯಾನ್ಸಲೇಷನ್ಸ್ ಕೂಡ ಮಾಡ್ಬೋದು. ಓಕೆ, ದಟ್ ಈಸ್ ವಾಟ್ ರೈಲ್ವೆ ರಿಸರ್ವೇಷನ್ಸ್. ಫಾರ್ ಎಕ್ಸಾಂಪಲ್ ದ IRCTC app uses database systems, or if you take airlines, some Indigo Airlines or other airlines, ಅಲ್ಲೆಲ್ಲ ಏನು ಮಾಡ್ತಾರೆ, ದ ರಿಸರ್ವೇಷನ್ ಸಿಸ್ಟಮ್ಸ್ನಲ್ಲಿ ಡೇಟಾಬೇಸ್ ಸಿಸ್ಟಮ್ಸನ್ನು ಯೂಸ್ ಮಾಡ್ಕೋತಾರೆ. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಡೇಟಾಬೇಸ್ ಸಿಸ್ಟಮ್. ನೆಕ್ಸ್ಟ್ ಮತ್ತೆಲ್ಲಿ ಇದನ್ನ ಯೂಸ್ ಮಾಡ್ಕೋತಾರೆ? ಯೂನಿವರ್ಸಿಟಿ ಡೇಟಾಬೇಸ್ ಆರ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ವಾಟ್ ಈಸ್ ದಿಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೇನು? ಕಾಲೇಜಲ್ಲಿರೋ ಡೇಟಾನ ಹ್ಯಾಂಡಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕಾಲೇಜಲ್ಲಿ ಏನೇನು ಡೇಟಾ ಮೇಂಟೈನ್ ಮಾಡ್ತಾರೆ? ಮೇಂಟೈನ್ಸ್ ಸ್ಟೂಡೆಂಟ್ ರೆಕಾರ್ಡ್ಸ್, ಮಾರ್ಕ್ಸ್, ಅಟೆಂಡೆನ್ಸ್. ಓನ್ಲಿ ನಾನು ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಳ್ತಾ ಇದ್ದೀನಿ. ಇದು ನೀವು ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಅಂತ ತಗೊಂಡ್ರೆ ದಟ್ ಬಿಕಮ್ಸ್ ಹ್ಯೂಜ್ ಡೇಟಾಬೇಸ್. ಅಟೆಂಡೆನ್ಸ್, fee details, staff details, almost all things related to college ಎಲ್ಲ ಕೂಡ ಸ್ಟೋರ್ ಆಗಿರುತ್ತೆ. ಯಾಕೆ ಸ್ಟೋರ್ ಮಾಡ್ತಾರೆ? ವಿಚ್ ಎನೇಬಲ್ಸ್ ಇದರಿಂದ ಏನು ಮಾಡ್ಬೋದು? ಆನ್ಲೈನ್ ಅಡ್ಮಿಷನ್ಸ್ ಮಾಡ್ಬೋದು. ದೆನ್ ಟೈಮ್ ಟೇಬಲ್ ಜನರೇಷನ್, ಅದು ಕೂಡ ಪಾಸಿಬಲ್ ಇದೆ. ಅವ್ರ ಟೈಮ್ ಟೇಬಲ್ ಅಪ್ಲೋಡ್ ಮಾಡ್ಬೋದು.
and even result generation. This is all possible with the help of database system. For example, college management system, usually all of you are using, that is what you use CMS, where all the data is stored. ಕರ್ನಾಟಕದಲ್ಲಿ ನಾವು UUCMS ಆಪ್ ಥ್ರೂನೇ ಅಡ್ಮಿಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇವನ್ ರಿಸಲ್ಟ್ಸ್ ಆರ್ ಅವೈಲೇಬಲ್. ಆಲ್ ದ ಡಿಗ್ರಿ ಕಾಲೇಜಸ್ ಇನ್ ಕರ್ನಾಟಕ ಆರ್ using UUCMS website. Okay, then any other ERP systems, enterprise resource planning, campus softwares, ಅಲ್ಲಿ ಕೂಡ database is used. Okay, then some other areas like e-commerce platforms. E-commerce platforms also use database systems. ಯಾಕಂದ್ರೆ ಅಲ್ಲಿ ಕೂಡ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ, ಸ್ಟೋರ್ ಮಾಡಕ್ಕೆ ವಿ ನೀಡ್ ಡೇಟಾಬೇಸ್. ವಾಟ್ ದೇ ಸ್ಟೋರ್? ಸ್ಟೋರ್ಸ್ ಪ್ರಾಡಕ್ಟ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ದೆನ್ ಯೂಸರ್ಸ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ಆರ್ಡರ್ಸ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ಪೇಮೆಂಟ್ಸ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ರಿವ್ಯೂಸ್ ಡೀಟೇಲ್ಸ್ ಸ್ಟೋರ್ ಮಾಡ್ತಾರೆ, ಯಾವ ಪ್ರಾಡಕ್ಟಿಗೆ ಏನು ರಿವ್ಯೂಸ್ ಕೊಡ್ತಾರೆ, ರೇಟಿಂಗ್ಸ್ ಕೊಡ್ತಾರೆ, ಅದನ್ನೆಲ್ಲ ಸ್ಟೋರ್ ಮಾಡ್ತಾರೆ. ಓಕೆ, and why it is necessary? This handles millions of transactions every day, used to enables to handle millions of transactions. ನೋಡಿ, ಸಾಕಷ್ಟು ಜನ ಆರ್ಡರ್ ಮಾಡ್ತಾ ಇರ್ತೀರಿ ಥ್ರೂ ಆನ್ಲೈನ್. ಕರೆಕ್ಟಾಗಿ ಕರೆಕ್ಟ್ ಪರ್ಸನ್ಗೆ ಅದೇ ಪ್ರಾಡಕ್ಟ್ ರೀಚ್ ಆಗಬೇಕು. ಇದೆಲ್ಲ ಪಾಸಿಬಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಡೇಟಾಬೇಸಲ್ಲಿ ನಾವೇನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತೀವಿ ಅದೇ ಪ್ರಾಡಕ್ಟ್ ಅವ್ರಿಗೆ ಡೆಲಿವರಿ ಆಗುವವರೆಗೂ ದಟ್ ವಿಲ್ ಬಿ ಇನ್ ಪ್ರೊಸೆಸ್ ಸ್ಟೇಟ್. ಅದೆಲ್ಲ DBMS ವಿಲ್ ಹ್ಯಾಂಡಲ್. ಅಲ್ಲಿ ಮ್ಯಾನ್ಯುವಲ್ ವರ್ಕ್ ಇರೋದೇ ಇಲ್ಲ. DBMS ಓನ್ಲಿ ಹ್ಯಾಂಡಲ್ಸ್ ಎವ್ರಿಥಿಂಗ್. ಓಕೆ, to handle millions of transactions every day. These data is required. ಈ ಡೇಟಾ ಇದ್ರೆ ಟ್ರಾನ್ಸಾಕ್ಷನ್ ಹ್ಯಾಂಡಲ್ ಮಾಡಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಓಕೆ, ಅವರೆಲ್ಲರೂ ಅಲ್ಲೆಲ್ಲ ಏನಾಗುತ್ತೆ, database system is used. Flipkart, Meesho, okay, uses the database system. Then we have some other application like healthcare systems ಅಥವಾ ನೀವು ಹಾಸ್ಪಿಟಲ್ ಸಿಸ್ಟಮ್ ಅಂತಾನು ಹೇಳ್ಬೋದು. ಅಲ್ಲಿ ಕೂಡ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇರುತ್ತೆ. ಅದನ್ನ ಮ್ಯಾನೇಜ್ ಮಾಡಕ್ಕೆ ವಿ ನೀಡ್ database system. ಓಕೆ, ವಾಟ್ ದೇ ಸ್ಟೋರ್? ಅಲ್ಲಿ ಏನು ಸ್ಟೋರ್ ಮಾಡ್ತಾರೆ? ಸ್ಟೋರ್ಸ್ ಪೇಷಂಟ್ ರೆಕಾರ್ಡ್ಸ್, ದೆನ್ ಡಾಕ್ಟರ್ ಶೆಡ್ಯೂಲ್ಸ್, ದೆನ್ ರಿಪೋರ್ಟ್ಸ್ ಆಫ್ ಈಚ್ ಪೇಷಂಟ್, ಇವನ್ ಬಿಲ್ಲಿಂಗ್, ಇವೆಲ್ಲ ಅಲ್ಲಿ ಸ್ಟೋರ್ ಆಗಿರ್ತವೆ. ಇದನ್ನೆಲ್ಲ ಯಾಕೆ ಸ್ಟೋರ್ ಮಾಡ್ತಾರೆ? ವಿಚ್ ಎನೇಬಲ್ಸ್, ಇದನ್ನೆಲ್ಲ ಸ್ಟೋರ್ ಮಾಡೋದ್ರಿಂದ ವಿಚ್ ಎನೇಬಲ್ಸ್ ಟ್ರ್ಯಾಕಿಂಗ್ ಆಫ್ ಟ್ರೀಟ್ಮೆಂಟ್ಸ್ ಅಂದ್ರೆ ಯಾವಾಗ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಇವರು ಅನ್ನೋದನ್ನ ಪಡ್ಕೋಬಹುದು. ದೆನ್ ಆಲ್ ಲ್ಯಾಬ್ ರಿಪೋರ್ಟ್ಸ್ ಇಂದ ನಮ್ಗೆ ಏನ್ ಸಿಗುತ್ತೆ? ಎಲ್ಲ ಲ್ಯಾಬ್ ರಿಸಲ್ಟ್ಸ್ ಸಿಗುತ್ತೆ. ದೆನ್ ಹಿಸ್ಟ್ರಿ ಆಫ್ ದಿ ಪೇಷಂಟ್, ಅಂದ್ರೆ ಮೊದಲವರಿಗೆ ಯಾವ ಸಮಸ್ಯೆ ಇತ್ತು ಅದೆಲ್ಲ ಹಿಸ್ಟ್ರಿನಲ್ಲಿ ಸ್ಟೋರ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಡಾಕ್ಟರ್ಸ್ಗೆ ಡಯಾಗ್ನೋಸ್ ಮಾಡಕ್ಕೆ ಈಸಿ ಆಗುತ್ತೆ. ದಟ್ ಈಸ್ ಅವೈಲೇಬಲ್ ವಿದಿನ್ ಎ ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ನಮಗೆ ಸಿಕ್ಬಿಡುತ್ತೆ, ಬಿಕಾಸ್ ಇಟ್ ಈಸ್ ಆಲ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಫಾರ್ ಎಕ್ಸಾಂಪಲ್, some of the almost all large level hospitals, they use database systems.
like Manipal hospitals. Then some of the Apollo ಅಂತ ನೀವು ಕೇಳ್ತೀರಿ. Apollo use hospital database system. Apollo uses hospital database systems. And some very interesting application nowadays we have, that is what social media ಪ್ಲಾಟ್ಫಾರ್ಮ್ ಅಲ್ಲಿನೂ ಡೇಟಾಬೇಸ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ, ಬಿಕಾಸ್ ಟು ಹ್ಯಾಂಡಲ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಅಲ್ಲಿ ಏನೇನ್ ಸ್ಟೋರ್ ಮಾಡ್ತಾರೆ? ಸ್ಟೋರ್ಸ್, ಯೂಸರ್ ಪ್ರೊಫೈಲ್ಸ್, ದೇರ್ ಆರ್ ಸೋ ಮೆನಿ ಯೂಸರ್ಸ್, ಅವ್ರದೆಲ್ಲ ಪ್ರೊಫೈಲ್ ಸ್ಟೋರ್ ಮಾಡಕ್ಕೆ. ದೆನ್ ಯೂಸರ್ ಪೋಸ್ಟ್ಸ್, ಇವ್ರು ಏನೇನ್ ಪೋಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು. ಅವ್ರು ಮಾಡಿದ ಪೋಸ್ಟ್ ಅವರಲ್ಲೇನೆ ಡಿಸ್ಪ್ಲೇ ಆಗಬೇಕು, ಅವ್ರ ಕಂಟ್ರೋಲಲ್ಲೇ ಇರಬೇಕು. ಇದೆಲ್ಲ ಆಗ್ಬೇಕಂದ್ರೆ ಡೇಟಾಬೇಸ್ ಸಿಸ್ಟಮ್ ಈಸ್ ವೆರಿ ಮಚ್ ನೆಸಸರಿ. ದೆನ್ ಕಮೆಂಟ್ಸ್, ದೆನ್ ವಿ ಹ್ಯಾವ್ ಮೆಸೇಜಸ್, ಇವನ್ನೆಲ್ಲ ಸ್ಟೋರ್ ಮಾಡ್ತಾರೆ. ನೋಟಿಫಿಕೇಶನ್ಸ್, ಎವ್ರಿಥಿಂಗ್ is stored in the social media platform applications. And what it does, ಇದರಿಂದ ಏನಾಗುತ್ತೆ, which enables real time interactions. ಇದೆಲ್ಲ ಸ್ಟೋರ್ ಇರೋದ್ರಿಂದನೇ ರಿಯಲ್ ಟೈಮ್ ಅಲ್ಲಿ ಇಂಟ್ರಾಕ್ಷನ್ಸ್ ಮಾಡಬಹುದು. And who uses this? Usually almost all social media platforms like Facebook, Instagram, then WhatsApp, they use their own database systems. Okay, these are some of the applications. ನಾವು ಹೇಳೋ ಪ್ರಕಾರ ಇನ್ ಎವ್ರಿ ಡೇ ಟು ಡೇ ಲೈಫ್ ಅಲ್ಲಿ ಆಲ್ಮೋಸ್ಟ್ ಆಲ್ ಫೀಲ್ಡ್ಸ್ ಅಲ್ಲಿ ಡೇಟಾಬೇಸ್ ಸಿಸ್ಟಮ್ಸ್ ಆರ್ ಯೂಸ್ಡ್. ಹಾಗಂದ್ರೆ ಡೇಟಾಬೇಸ್ ಸಿಸ್ಟಮ್ಸ್ ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ತಿಳ್ಕೊಳ್ಳೋಣ. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video.